ಹೇಳ್ಬೇಕು ಅಂತ ಹೇಳಿ ಮಂಡ್ಯದಿಂದ ರಮೇಶ್ ರಾಜ್ ಅವರು ಬಂದಿರ್ತಾರೆ. ಅವರಿಗೆ ಹೋರಾಟಕ್ಕೆ ಸ್ವಾಗತವನ್ನು ಕೋರ್ತಾರೆ. ನಾರಾಯಣ ಸ್ವಾಮಿ ಅವರು ಬೆಂಗಳೂರಿಂದ ಬಂದಿರ್ತಾರೆ. ಈ ಹೋರಾಟವನ್ನು ಬೆಂಬಲಿಸಬೇಕು, ತಂಬಾಕು ಬೆಳೆಗಾರರಿಗೆ ನ್ಯಾಯ ದೊರಕಬೇಕು ಅಂತ ಹೇಳಿ ಬಂದಿರ್ತಾರೆ. ನಿಮ್ಮೆಲ್ಲರ ಸಹಕಾರ ಇರ್ತದೆ, ಅವ್ರ ಸಹಕಾರ ನಮ್ಗೆ ಇರ್ತದೆ ಅಂತ ಹೇಳಿ ನನ್ನ ಸಂದರ್ಭ ಸ್ವಾಗತ ಬಯಸ್ತೇನೆ. ಸೋಮಶೇಖರ್ ಅವರು ಬೆಂಗಳೂರಿಂದ ಬಂದಿರ್ತಾರೆ. ಅವರಿಗೂ ಸಹ ಈ ತಂಬಾಕು ಬಯಸ್ತೇನೆ. ಮಲ್ಲಪ್ಪನವರು ಜಿಲ್ಲಾಧ್ಯಕ್ಷರು ಹಾಸನದಿಂದ ಬಂದಿರ್ತಾರೆ. ಅವರಿಗೆ ತಂಬಾಕು ಸ್ವಾಗತ ಬಯಸ್ತೇನೆ. ಚಂದ್ರಶೇಖರ್ ಅವರು ಜಿಲ್ಲಾ ಕಾರ್ಯದರ್ಶಿ ಹಾಸನದಿಂದ ಬಂದಿರ್ತಾರೆ. ಅವರಿಗೆ ತಂಬಾಕು ಬೆಳೆಗಾರರ ಪರವಾಗಿ ಸ್ವಾಗತ ಬಯಸ್ತೇನೆ. ಸಣ್ಣೇಗೌಡರು ಜಿಲ್ಲಾ ಉಪಾಧ್ಯಕ್ಷರು, ಅವರು ಹಾಸನದಿಂದ ಬಂದಿರ್ತಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯ ಸಮಿತಿ, ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ ತಂಬಾಕು ಬೆಳೆಗಾರರ ಜೊತೆ ಗಟ್ಟಿಯಾಗಿ ನಿಂತಿದೆ. ಏನೇ ಬಂದು ಇದಕ್ಕೆ ನಾವು ತಯಾರಾಗಿದ್ದೀವಿ. ನೀವು ಬರವಾಗಿ ನಿಂತಿರ್ಬೇಕು, ನೀವು ಗಟ್ಟಿ ಆಗ್ಬೇಕು. ನಿಮ್ಮ ಗಟ್ಟಿ ತನಿಖೆ ಸಂಘಟನೆ, ನಿಮ್ಮ ಹೋರಾಟಕ್ಕೆ ಸಂಘಟನೆ ಬೆಂಬಲ, ಸಂಘಟನೆ ಹೋರಾಟಕ್ಕೆ ನಿಮ್ ಬೆಂಬಲ ಅಲ್ಲ, ನಿಮ್ಮ ಹೋರಾಟಕ್ಕೆ ಸಂಘಟನೆ ಬೆಂಬಲ ಕೊಡ್ತಾ ಇದೆ. ಅದನ್ನ ನೀವು ಹೊರ್ಕೋಬೇಕು. ಮೊದಲು ಬೆಳೆಗಾರರು ನಿಮಗೋಸ್ಕರ ನೀವಲ್ಲ, ನಿಮಗೋಸ್ಕರ ನಾವು. ದಯಮಾಡಿ ಬೆಳೆಗಾರ ಅರ್ಥ ಮಾಡ್ಕೊಳ್ಳಿ. ನೀವು ಬೆಳೆಗಾರ ಅಂತಿದ್ದವರು ಬೆಳೆಗಾರ ಬರುವಾಗ ಬಂದವ್ರೆ, ನಾಳೆ ಕೇಸ್ ಹಾಕೋದು ರೆಡಿ ಅವ್ರೆ, ಲಾಠಿ ಚಾರ್ಜ್ ತಿನ್ನಕ್ಕೆ ಹೊಡಿಸ್ಕೊಳ್ಳೋದು ರೆಡಿ ಅವ್ರೆ ಅಂದ್ಮೇಲೆ ಬೆಳೆಗಾರ ಏನ್ ಮಾಡ್ತಿದ್ದೀರಿ? ತಕ್ಷಣ ಬೆಲೆ ಬೇಡ, ಹೋರಾಟ ಮಾಡಿ ಬೆಳೆದಿಲ್ಲ ನೀವು, ಬಡ್ಡಿ ಸಾಲ ಮಾಡಿ ಬೆಳೆದಿಲ್ಲ, ಏನೋ ಮಾಡಿದ ಚಿನ್ನ ಬ್ಯಾಂಕ್ ಅಡ್ಡಿಲ್ಲ, ನೀವು ಬ್ಯಾಂಕ್ ಸುಸಿದಾರರಾಗಿಲ್ಲ, ಇನ್ನು ಬಟ್ಟೆವ್ರಿ ಅಲ್ವನ್ರಿ? ಯಾಕೆ ನಿಮ್ಗೆ ರಕ್ಷತೆ ಅಲ್ಲ? ನೀವು ಯಾಕೆ ನಿಮ್ಗೆ ಸಿಟ್ಟ ಇಲ್ಲ? ಯಾವಾಗ ನಿಮ್ಗೆ ಸಿಟ್ಟೋದು? ಮಾರ್ಕೆಟ್ ಅಲ್ಲ ಬಳೆ ಹೊಡ್ಕೋದು ನಿಮ್ಗೆ ಸಿಟ್ಟೋದು. ಅಲ್ಲಿ ಏನ್ ಮಾಡ್ತೀರಾ? ಮನೇಲಿ ಹೋಗಿ ಅದೇ ಬೇರೆ ಮುಖಂಡ ಮತ್ತೆ ರೀಬೇಲ್ ಮಾಡ್ತೀರಾ? ಎಷ್ಟು ದಿವಸ ಅಂತ ಬೇರೆ ವಾಪಸ್ ತಗೊಂಡೋಗ್ತೀರಾ? ಏನ್ ಮಾಡ್ತೀರಿ? ತಗೊಂಡೋಗಿ 20 ಬಾರಿ ಮಾರ್ತೀರಿ, 20 ಬಾರಿ ತರ್ತೀರಿ, 20 ಬಾರಿ ತಗೊಂಡೋಗ್ತೀರಿ. ಬಾಡಿಗೆ ಏನದಕ್ಕೆ ಅದ್ರ ಗ್ರೇಡ್ ಒಂದ್ಸರಿ ಬೇಲನ್ನ ಕಟ್ಟಿ ಮತ್ತೆ ಎಳೆದು ಕಟ್ಟಿ 10 ಕೆಜಿ ಕಾಕತ್ತ ತಗೊಂಡ ಹೌದಲ್ವಾ? ಮತ್ತೆ ಹೇಳಿ ಲಾಸು ಯಾಕೆ ಹೋಗ್ತೀರಿ? ಕಂಪನಿ ಉತ್ತಮವಾದ ಬೆಲೆಗೆ ನಮ್ಮ ಬೇಲನ್ನ ಖರೀದಿ ಮಾಡ್ಬೇಕು. ಆಗ್ಲಿಲ್ಲ ಮಾರ್ಕೆಟ್ ಬಂದ್ ಆಗ್ಬೇಕು. ಮಾರ್ಕೆಟ್ ಬಂದ್ ಮಾಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ನಾರಾಯಣಸ್ವಾಮಿ ಅವರೇ, ಅಲ್ಲಿವರೆಗೂ ತಂಬಾಕು ಬೆಳೆಗಾರರ ಹೋರಾಟ ನಡೆದೇ ನಡೀತದೆ. ನಿಮ್ ಸಹಕಾರ ಖಂಡಿತ ಇರ್ತದೆ ಅಂತ ನಾನು ಸ್ವಾಗತಿಸ್ತೀನಿ. ಎಲ್ಲರಿಗೂ ಏನ್ ಮಾಡಬೇಕು ಅಂತ ಹೇಳಿ ಎಲ್ಲ ತಂಬಾಕು ಬೆಳೆಗಾರ ನಿರ್ಣಯ ತಗೊಳ್ಳಿ, ಸಂಘಟನೆ ತಗೊಳ್ಳೋದಲ್ಲ. ತಂಬಾಕು ಬೆಳೆಗಾರ ನಿರ್ಣಯಕ್ಕೆ ಸಂಘಟನೆ ಬಂದಾಗಿರ್ತದೆ. ರಸ್ತೆ ತಡೆ ಏನಂತೀರಾ? ನಾವು ಬರ್ತೀವಿ. ಬೀಗ ಅಂತೀರಾ? ನಾವು ಬರ್ತೀವಿ. ನೀವೇನ್ ಮಾಡ್ಬೇಕು ಅಂತ ನೀವ್ ಹೇಳಿ. ನೀವ್ ಹೇಳಿದ್ರೆ ನಾವು ಮಾಡಕ್ ತಯಾರಾಗಿದ್ದೀವಿ. ನಮಗೆ ಲಾಠಿಯಾಗಿ ಬೆಳ್ಳಿ ನಾವು ತಯಾರಾಗಿದ್ದೀವಿ. ನಾವು ಚಾಪೆ ದಿಂಬು ರೋಗ ಅಂತ ಬೆಳಿಗ್ಗೆ ಬಂದ್ಬಿಟ್ಟಿದೀವಿ. ಇಲ್ಲಿ ಮಗಕ್ಕೆ ಬಂಧಿಸ್ತಾರ, ಬಂಧಿಸ್ತೀವಿ. ನಾವು ಕೇರ್ ಮಾಡಬಾರ್ದು. ನಮಗೆ ಬೆಲೆ ಸಿಗ್ಬೇಕು, ನ್ಯಾಯ ಸಿಗ್ಬೇಕು, ಪರಿಹಾರ ಸಿಗ್ಬೇಕು. ಯಾವ ಕಾನೂನು ಭದ್ರಾಗಿರ್ಬೇಕು. ಅವ್ರ ಆಡಿದ ಕೋಲೆ ಬಸ್ ನಾಡಕ ತಲೆ ಕುಂಟಕ್ಕೆ ನಮಗೆ ತಯಾರಾಗಿಲ್ಲ. ತಲೆ ಆಡಿಸಿದ್ದಾಯ್ತು, ಅವ್ರು ಹೇಳಿ ಕೇಳಿದ್ದಾಯ್ತು.